ಗೊಲ್ಲ ಅಂದರೆ ದ್ವಾಪರ ಯುಗದಲ್ಲಿ ಕೃಷ್ಣನ ಸಹಪಾಠಿಗಳು ಗೊಲ್ಲರು, ಕೃಷ್ಣನು ಒಬ್ಬ ಗೊಲ್ಲನೇ. ಹಾಗಿರುವಾಗ ಅವರೆಲ್ಲ ಒಟ್ಟು ಸೇರಿ ಮನೆಯಲ್ಲಿ ಮಡಿಕೆ ತಾಯಿಟ್ಟ ಬೆಣ್ಣೆ ಕದಲಿಕ್ಕಾಗಿ ಒಬ್ಬರ ಮೇಲೆ ಒಬ್ಬರು ಹತ್ತಿ ಆ ಮಡಿಕೆ ಹೊಡೆದ ಬೆಣ್ಣೆ ಕದಲಿಕ್ಕಿಂತ ಇದ್ದರು. ಅದೇ ಥರ ಅದನ್ನೇ ರಿಪೀಟ್ ಮಾಡಲಿಕ್ಕೆ ಹಾಗೆ ಇವರು ಅದನ್ನೇ ಒಂದು ಕೃಷ್ಣನ ಇಲ್ಲಿ ಕೃಷ್ಣ ಮಠ, ಶ್ರೀಕೃಷ್ಣ ಮಠ, ಆ ಕೃಷ್ಣನ ಒಂದು ಸನ್ನಿವೇಶ ಅದನ್ನು ಅದೇ ಥರ ಮಾಡಿ ರಥಬೀದಿಯಲ್ಲಿ ಎಲ್ಲ ಅಷ್ಟಮಠಗಳಿಗೆ ಒಂದೊಂದು ಗುರುಜಿಗಮ್ಮ ಮಾಡ್ತಾರೆ. ಆ ನಂತರ ಒಂದು ಕೃಷ್ಣ ಮಠಕ್ಕೆ ಒಂದು 2 ಗುರುಜಿಗಮ್ಮ, ಒಟ್ಟು 12-13 ಗುರುಜಿಗಮ್ಮ ಇರ್ತದೆ. ಅದರಲ್ಲಿ ಏನು ಮಾಡ್ತಾರೆ, ಮಠದ ಮೇತ್ರಿ ಮೇಲೆ ಹತ್ತಿ ಅಲ್ಲಿ ಅದರ ಮಡಿಕೆಗಳನ್ನು ಅದಕ್ಕೆ ಆ ಮಡಿಕೆಗೆ ಅಲಂಕಾರ ಮಾಡಿ ಅದರಲ್ಲಿ ಓಕಳಿ ನೀರು, ಹರಳಿನ ಹುಡಿ, ಬೇರೆ ಕೆಲವೆಲ್ಲ ಮಜ್ಜಿಗೆ ನೀರು ಅಂಥದ್ದೆಲ್ಲ ಹಾಕಿ ಅದನ್ನು ಮಠದ ಕೃಷ್ಣ ಮಠದ ಜಬ್ಬಂದಿ ಒಳಗವರು, ಅಂದರೆ ಇದು ನಿಮ್ಮ ಹಟ್ಟಿ ದನದ ಕೆಲಸ ಮಾಡುವವರು ಅಲ್ಲದೆ ಮತ್ತು ಈ ಪಾತ್ರೆ ಕೆಲಸ ಮಾಡುವವರು, ಪಾತ್ರೆ ತೊಳೆಯುವಂಥ ಡಿಪಾರ್ಟ್ಮೆಂಟಲ್ಲಿ ಇದೆ, ಅವರೆಲ್ಲ ಒಟ್ಟಾಗಿ ಒಂದು ವೇಷ ಹಾಕಿ ಇದನ್ನು ವರ್ಷ ಪ್ರತಿ ಮಾಡ್ತಾರೆ. ಕೃಷ್ಣ ಜಯಂತಿಗೆ ಕೃಷ್ಣಾಷ್ಟಮಿ ಹಾಕಿ ಕೃಷ್ಣ ಜಯಂತಿ ಮಾರನೇ ದಿವಸ ಬಿಟ್ಲೆ ಬಿಟ್ಟು ದಿವಸ ಈ ಕಾರ್ಯಕ್ರಮ ನಡೀತದೆ ಅವರು ವರ್ಷವು. ಇದರಲ್ಲಿ ಅನೇಕ ವರ್ಷಗಳಿಂದ ಅವರು ಮೊನ್ನೆ ಹೇಳಿದ ಪ್ರಕಾರ 5,000 ವರ್ಷದ ಹಿಂದಿನ ನಡೀತಾ ಉಂಟು ಅಂತ ಹೇಳಿದ್ದಾರೆ, ಹಾಕಿದ್ದಾರೆ. ಇರ್ಬೋದು, ನಾವೆಲ್ಲ ಅದಕ್ಕೆ ಗೊತ್ತಿರೋದಿಲ್ಲ. ನಾವಂದ್ರೆ ಈಗ ನಾನು ಸ್ಟಾರ್ಟ್ ಮಾಡಿ ಈಗ 10-25 ವರ್ಷ ಮೇಲೆ ಆಯ್ತೇನೆ ನಾನು ಸ್ಟಾರ್ಟ್ ಮಾಡಿ. ಈಗ ಅವರಿಗೆಲ್ಲ 10-15 ಜನಕ್ಕೆ ಮೇಕಪ್ ಮಾಡಿ ಅವರನ್ನು ಒಳ್ಳೆ ರೀತಿಯಲ್ಲಿ ಅಲಂಕಾರ ಮಾಡಿ ಅದನ್ನು ಮಡಿಕೆ ಓಡಿಸಿ ಎಲ್ಲ ರಥಬೀದಿಯಲ್ಲಿ ಬರುವಂಥದ್ದೊಂದು ಕಾರ್ಯಕ್ರಮ. ಆ ನಂತರ ಅದು ಆ ಕೃಷ್ಣನ ಮೃಣ್ಮಯ ಮೂರ್ತಿಯನ್ನು ಮಧ್ಯ ಸರೋವರದಲ್ಲಿ ವಿಸರ್ಜನೆ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಕಾರ್ಯಕ್ರಮ, ನಿನ್ನೆ ಮತ್ತು ಇವತ್ತಿನ ಕಾರ್ಯಕ್ರಮ ಮುಗಿದೋಯ್ತು. ಕೃಷ್ಣ ಜಯಂತಿ ಅಂದರೆ ಹಾಗೆ, ಅಂದರೆ ಗೊಲ್ಲರು ಅದಕ್ಕಾಗಿ ವಿಶೇಷವಾಗಿ ಅವರು ವೇಷ ಹಾಕಿ ಅವರನ್ನು ಅವ್ರ ಮುಖಾಂತರ ಇದೆಲ್ಲ ಈ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ದಾರೆ ಮಠದಲ್ಲಿ. ಹಿಂದೆ ಅಂದರೆ ಅದು ಕಪ್ಪು ಬಣ್ಣದಲ್ಲಿ ಎಲ್ಲ ಮಾಡ್ತಾ ಇದ್ರು. ಅದು ಕಪ್ಪು ಬಣ್ಣ ಅಂತ ಹೇಳಿ ಕೂಡಲೇ ಅದು ಕೆಲವರು ಏನಂದರೆ ಅದು ಸ್ವಲ್ಪ ಇದು ಮಾಡಿದ್ರು, ನಾವು ಮತ್ತೊಂದು ಜಾತಿಯನ್ನು ಕೀಳು ಮಾಡಬಾರ್ದು, ಅದಕ್ಕಾಗಿ ಅದನ್ನು ಸ್ವಾಮೀಜಿಯವರೇ ಇದು ಮಾಡಿ ನಮಗೆ ವಿಷಯ ಹೇಳಿ ಅದನ್ನು ನೀಲಿ ಬಣ್ಣಕ್ಕೆ ತಿಳಿಸಿ, ನೀಲಿ ಬಣ್ಣ ಎಲ್ಲರಿಗೂ ಆಗ್ತದೆ. ಗೋವಾಳರು ನೀಲಿ ಬಣ್ಣ, ಕೃಷ್ಣನ ಬಣ್ಣ ನೀಲಿ, ಅದೇ ಥರ ನಾವು ನೀಲಿ ಬಣ್ಣದಲ್ಲಿ ಅದನ್ನು ಮಾಡಿ ಮಕ್ಕಳಿಗೆ ಮಾಡಿ ಚೆನ್ನಾಗಿ ಆಗ್ತದೆ. ಅದೇ ಹೀಗೆ ಆ ದಿನದಿಂದ ಈ ದಿನ ತನಕ ನೀಲಿ ಬಣ್ಣದಲ್ಲಿ ನಾವು ಅವರಿಗೆಲ್ಲ ಮೇಕಪ್ ಮಾಡಿ ಅದನ್ನು ಅಲಂಕಾರ ಮಾಡ್ತಾ ಇರ್ತೇವೆ. ಅವಾಗ ಎಷ್ಟು ವಿಜೃಂಭಣೆ ಇರಲಿಲ್ಲ, ಈಗ ವಿಜೃಂಭಣೆ ಆಗ್ತದೆ. ಊರಿನವರೆಲ್ಲ ಬಂದು ಸೇರ್ತಾರೆ. ರಥಬೀದಿ ಅಂತ ಹೇಳಿದ್ರು ಒಂದು ದೊಡ್ಡ ಹಬ್ಬನೇ. ಕೃಷ್ಣ ಮಠದಲ್ಲಿ ನಡೆಯುವಂಥದ್ದು 2 ವರ್ಷ ಒಂದ್ಸಲ ಪರ್ಯಾಯ ನಡೆಸಿದೆ. ಆ ಪರ್ಯಾಯ ಸಮಯದಲ್ಲಿ 2 ವರ್ಷದ್ದು ಕೃಷ್ಣ ಜಯಂತಿ, ಕೃಷ್ಣಾಷ್ಟಮಿ ಮತ್ತು ಕೃಷ್ಣ ಜಯಂತಿ ಆಚರಣೆ ಮಾಡ್ತಾರೆ. ಅದು ಅವರ ಕರ್ತವ್ಯ ಮಾಡುವಂಥದ್ದು. ಯಾಕಂದರೆ ಕೃಷ್ಣನ ಹುಟ್ಟಿದ ದಿವಸ ಒಂದು ಆಚರಣೆ ನಮ್ಮ ದೇಶಾದ್ಯಂತ ಆಗುವಂಥದ್ದು ಒಂದು ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಸಂಗತಿ. ಅದನ್ನು ಈ ರೀತಿಯ ವಿಜೃಂಭಣೆಯಲ್ಲಿ ಆಚರಿಸ್ತಾರೆ. ವಿಟ್ಲ ಪಿಂಡಿ ದಿವಸ ರಥಬೀದಿಯಲ್ಲಿ ಇದರ ಬೂಜಿ ಕಂಬ ಎಲ್ಲ ಹಾಕಿ ಇವರು ಗೋವಳಗಳಿಂದ ಈ ಮಡಿಕೆಲ್ಲ ಓಡಿಸಿ ಅದೊಂದು ದೊಡ್ಡ ಹಬ್ಬನೇ ಸಾರ್ವಜನಿಕರಿಗೆ. ಆದರೆ ಈಗ ಮಾತ್ರ ಈ ಕೋವಿಡ್ನ ಇದರಿಂದಾಗಿ 2 ವರ್ಷ ತುಂಬ ಪ್ರಾಬ್ಲಮ್ ಆಯಿತು. ಲಿಮಿಟೆಡ್ ಜನ, ಎಷ್ಟು ಬೇಕು ಅಷ್ಟೇ ಜನ ಹೊಡೆದು ಬಿಡ್ತಾರೆ, ಮತ್ತೆಲ್ಲ ಜನ ತುಂಬಿರ್ತಾರೆ. ಈಗ ಎಲ್ಲ ಬಿಟ್ಟರು, ಈಗ ಎಲ್ಲ ಆದ ನಂತರ ಆ ಥರ ನಡೀತಾ ಇದೆ ಈಗ. Want us to tell your story? Drop in a message and we will have it covered. You can check out our website www.ragaproductions.com or reach us out on Instagram or Facebook. Raga Productions, helping you create eternal memories. See you next week.
you.